ಹಾಯ್ ಗೆಳೆಯರೇ, ನಾನು ಎಸ್.ಕೆ. ನೀವು ನೋಡ್ತಾ ಇರೋದು ಎಸ್.ಕೆ ಟೆಕ್ ಯೂಟ್ಯೂಬ್ ಚಾನಲ್. ಗೆಳೆಯರೇ, ಈ ಒಂದು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೇನೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಗೆಳೆಯರೇ, ನಾನು ಒಂದು ಶಾರ್ಟ್ ವಿಡಿಯೋನಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ದೆ, ನಾವು ಯಾವ ರೀತಿಯಾಗಿ ಮನೆಯಿಂದಲೇ ಮೊಬೈಲ್ ಸಂಖ್ಯೆಯನ್ನು ಡ್ರೈವಿಂಗ್ ಲೈಸೆನ್ಸ್ಗೆ ಜೋಡಣೆಯನ್ನು ಮಾಡುವುದು ಅಂತೇಳಿ ತಿಳಿಸಿಕೊಟ್ಟಿದ್ದೆ. ಅದಕ್ಕೋಸ್ಕರಾಗಿ ಈ ಒಂದು ಲಾಂಗ್ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಪೂರ್ತಿಯಾಗಿ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನು ಹೇಳಿಕೊಡುತ್ತೇನೆ. ಯಾವ ರೀತಿಯಾಗಿ ನಾವು ಡ್ರೈವಿಂಗ್ ಲೈಸೆನ್ಸ್ಗೆ ಮೊಬೈಲ್ ನಂಬರ್ ಅನ್ನು ಲಿಂಕ್ ಮಾಡುವುದು ಅನ್ನೋದನ್ನು. ಗೆಳೆಯರೇ, ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತದೆ. ಆಮೇಲೆ ಕಮೆಂಟ್ ಅನ್ನು ಮಾಡುವ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಏನಾದರೂ ತಿಳಿಲಿಲ್ಲ ಅಂತಂದ್ರೆ ಅಷ್ಟೇ ಕಮೆಂಟ್ ಅನ್ನು ಮಾಡಬಹುದು. ಗೆಳೆಯರೇ, ಇಲ್ಲಿ ನೋಡಿ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡ್ತಾ ಇದ್ದೇನೆ. ನೀವು ನಿಮ್ಮ ಮೊಬೈಲ್ ಮುಖಾಂತರ ಕೂಡ ಮೊಬೈಲ್ದಲ್ಲಿ ಇರತಕ್ಕಂಥ ಕ್ರೋಮ್ ಬ್ರೌಸರ್ ಅನ್ನು ಯೂಸ್ ಮಾಡಿಕೊಂಡು ಕೂಡ ಇದಕ್ಕೆ ಒಂದು ಅಪ್ಲೈ ಅನ್ನು ಮಾಡಲಿಕ್ಕೆ ಬರುತ್ತೆ. ಗೆಳೆಯರೇ, ಇಲ್ಲಿ ನೋಡಿ ಪರಿವಹನ ಕರ್ನಾಟಕ ಅಂತೇಳಿ ಟೈಪ್ ಮಾಡಿ. ನೀವು ಪರಿವಹನ ಕರ್ನಾಟಕ ಅಂತೇಳಿ ಟೈಪ್ ಮಾಡಿದ ಕೂಡಲೇ ಈ ರೀತಿಯಾದ ಒಂದು ವೆಬ್ಸೈಟ್ ಲಿಂಕ್ಗಳನ್ನು ಓಪನ್ ಆಗುತ್ತೆ. ಇಲ್ಲಿ ನೋಡಿ ಡಿಪಾರ್ಟ್ಮೆಂಟ್ ಪರಿವಹನ ಆನ್ಲೈನ್ ಸರ್ವಿಸಸ್ ಅಂತ ಹೇಳಿದೆ. ಆನಂತರ ವಾಹನ 4.0 ಸಿಟಿಜನ್ ಅಂತ ಹೇಳಿದೆ ನೋಡಿ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ತರ ಒಂದು ಪಾಪಪ್ ಅನ್ನು ಓಪನ್ ಆಗಿದೆ ನೋಡಿ, ಅಪ್ಡೇಟ್ ಯುವರ್ ಮೊಬೈಲ್ ನಂಬರ್ ಅಂತೇಳಿ. ಅವಾಗ್ಲೇನೆ ನಾನು ಹೇಳಿದ್ದೆ, ಈ ಒಂದು DL ಗೆ ನೀವು ಮೊಬೈಲ್ ಸಂಖ್ಯೆಯನ್ನು ಆಡ್ ಮಾಡದೇ ಇದ್ದ ಪಕ್ಷದಲ್ಲಿ ನಿಮ್ಮ DL ಅನ್ನು ಕ್ಯಾನ್ಸಲ್ ಆಗುವ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಅದಕ್ಕೋಸ್ಕರಾಗಿ ನಾನು ಈ ಒಂದು ವಿಡಿಯೋದಲ್ಲಿ ನೀವು ಯಾವ ರೀತಿಯಾಗಿ ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ ಅನ್ನು ಸೇಫ್ ಆಗಿ ಇಡಬಹುದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ನೋಡಿ ಗೆಳೆಯರೆ, ನೀವು ಏನಾದರೂ ಡ್ರೈವಿಂಗ್ ಲೈಸೆನ್ಸ್ಗೆ ಮೊಬೈಲ್ ನಂಬರ್ ಅನ್ನು ಲಿಂಕ್ ಮಾಡ್ತಾ ಇದ್ರೆ ಈ ಒಂದು ಲಿಂಕ್ ಅನ್ನು ಉಪಯೋಗಿಸಿ. ಅದರ್ವೈಸ್ ನಿಮ್ಮ RC ಕಾರ್ಡ್ಗೂ ಕೂಡ ಈ ರೀತಿಯಾಗಿ ಕಂಡೀಷನ್ಸ್ ಗಳನ್ನು ಕೊಟ್ಟಿರುವಂತದ್ದು. ನಿಮ್ಮ ವಾಹನದ RC ಕಾರ್ಡ್ಗೆ ಕಂಪಲ್ಸರಿ ನೀವು ಮೊಬೈಲ್ ನಂಬರ್ ಅನ್ನು ಲಿಂಕ್ ಮಾಡಲೇಬೇಕಾಗಿದೆ. ಅದಕ್ಕೋಸ್ಕರಾಗಿ ನಾನು ಈ ಒಂದು ವಿಡಿಯೋನಲ್ಲಿ ಕೇವಲ ಒಂದು ಮೊಬೈಲ್ ನಂಬರ್ DL ಗೆ ಯಾವ ರೀತಿಯಾಗಿ ಲಿಂಕ್ ಮಾಡೋದು ಅನ್ನೋದು ಅಷ್ಟೇ ಹೇಳಿಕೊಡ್ತಾ ಇದ್ದೇನೆ. ಗೆಳೆಯರೆ, ಇಲ್ಲಿ ಲಿಂಕ್ ಬಂದಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಬೇರೆ ಒಂದು ಟ್ಯಾಬ್ಗೆ ರೀಡೈರೆಕ್ಟ್ ಮಾಡುತ್ತೆ. ಅಲ್ಲಿಂದ ನೋಡಿ ಇಲ್ಲಿ DL ನಂಬರ್ ಅಂತೇಳಿ ಕೇಳ್ತಾ ಇದೆ ನೋಡಿ. ನಿಮ್ಮ ಒಂದು DL ನಂಬರ್ ಅನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಈ ರೀತಿ DL ನಂಬರ್ ಅನ್ನು ಎಂಟರ್ ಮಾಡಿ ಆನಂತರ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನು ಎಂಟರ್ ಮಾಡಿ. ಆನಂತರ ಇಲ್ಲಿ ನೋಡಿ ಸಿಲೆಕ್ಟ್ ಸ್ಟೇಟ್ ಅಂತ ಹೇಳಿದೆ ನೋಡಿ, ಇಲ್ಲಿಂದ ನೀವು ನಿಮ್ಮ ಸ್ಟೇಟ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಇಲ್ಲಿ ಕೊಟ್ಟಿರುವಂತಹ ಕ್ಯಾಪ್ಚಾ ಕೋಡ್ ಅನ್ನು ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ತರ ಒಂದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕದ ಒಂದು ಸೈಟ್ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ನೋಡಿ ನೀವು ಆಧಾರ್ ಕಾರ್ಡ್ ನಂಬರ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಆಧಾರ್ ಕಾರ್ಡ್ ನಂಬರ್ ಅನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಆಧಾರ್ ನಂಬರ್ ಅಥವಾ ವರ್ಚುವಲ್ ID ಕೇಳ್ತಾ ಇದೆ. ವರ್ಚುವಲ್ ID ನಿಮಗೆ ಗೊತ್ತಿದ್ರೆ ವರ್ಚುವಲ್ ID ಆಪ್ಷನ್ ಅನ್ನು ಉಪಯೋಗಿಸಿ. ಅದರ್ವೈಸ್ ನೀವು ಆಧಾರ್ ಕಾರ್ಡ್ ನಂಬರ್ ಅಂತ ಗೊತ್ತೇ ಇರುತ್ತೆ, ಆಧಾರ್ ಕಾರ್ಡ್ ನಂಬರ್ ಅನ್ನು ಯೂಸ್ ಮಾಡಿ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಅನ್ನು ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಒಂದು OTP ಅನ್ನು ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು OTP ಅನ್ನು ಹೋಗಿರುತ್ತೆ. ಆ OTP ಅನ್ನು ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿಕೊಂಡು ಇಲ್ಲಿ ಇದು ಆಧಾರ್ ಹೋಲ್ಡರ್ ಶೋಲ್ಡ್ ಹ್ಯಾವ್ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ ಅಪ್ಡೇಟ್ ಅಗೇನ್ ದಿಯರ್ ಆಧಾರ್ ಅಂತೇಳಿ ಇದು ಟರ್ಮ್ಸ್ ಕಂಡೀಷನ್ಸ್ ಕೊಟ್ಟಿರುವಂಥದ್ದು. ಈ ಟರ್ಮ್ಸ್ ಕಂಡೀಷನ್ಸ್ ಅನ್ನು ಅಕ್ಸೆಪ್ಟ್ ಮಾಡಿಕೊಳ್ಳಿ. ಅಕ್ಸೆಪ್ಟ್ ಅನ್ನು ಮಾಡಿಕೊಂಡಾಗ ಇಲ್ಲಿ ನೋಡಿ ಅಥೆಂಟಿಕೇಟ್ ಅಂತೇಳಿ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಥೆಂಟಿಕೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾಗಿ ನಿಮಗೆ ಲೈಸೆನ್ಸ್ ಹೋಲ್ಡರ್ದು ಒಂದು ಡೀಟೇಲ್ಸ್ ಬರುತ್ತೆ. ಈ ರೀತಿ ಡೀಟೇಲ್ಸ್ ಬಂದಾಗ ಇಲ್ಲಿ ನೋಡಿ ಗೆಳೆಯರೆ, ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡಿ ಎಲ್ಲ ಎಕ್ಸಿಸ್ಟಿಂಗ್ ನಂಬರ್ ಕೂಡ ಬರುತ್ತೆ. ಇಲ್ಲಿ ನಂಬರ್ ಆಲ್ರೆಡಿ ಆ್ಯಡ್ ಇದೆ. ಅದಕ್ಕೋಸ್ಕರಾಗಿ ನೀವು ನಂಬರ್ ಏನಾದರೂ ಚೇಂಜ್ ಮಾಡಬೇಕಾದ್ರೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ನ್ಯೂ ಮೊಬೈಲ್ ನಂಬರ್ ಕೇಳ್ತಾ ಇದೆ ನೋಡಿ. ನಿಮ್ಮ ಮೊಬೈಲ್ ನಂಬರ್ ಅನ್ನು ಲಿಂಕ್ ಇರಲಿಲ್ಲ ಅಂತಂದ್ರೆ ನ್ಯೂ ಮೊಬೈಲ್ ನಂಬರ್ ಅಷ್ಟೇ ಕೇಳುತ್ತೆ.
ಗೆಳೆಯರೆ ಆ ನಂಬರ್ ಅನ್ನು ಈಗ ಇದ್ದಂತ ನಂಬರ್ ಅನ್ನು ಹೋಗುತ್ತೆ. ಈಗ ಚಾಲ್ತಿಯಲ್ಲಿ ಇರುವ ನಂಬರ್ ಅನ್ನು ಇಲ್ಲಿಂದ ನಾವು ಆಡ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಅದು ನೋಡಿ ಯಾವ ರೀತಿಯಾಗಿ ಬರುತ್ತೆ ಅನ್ನೋದು. ಇಲ್ಲಿ ನಿಮ್ಮ ಒಂದು ಹೊಸ ನಂಬರ್ ಅನ್ನು ಇಲ್ಲಿ ಎಂಟರ್ ಮಾಡಿ, ಆನಂತರ ಕನ್ಫರ್ಮೇಶನ್ಗೋಸ್ಕರ ಇಲ್ಲಿ ಕೂಡ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ, ಆನಂತರ ನೋಡಿ ಗೆಳೆಯರೆ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡಿ ನಿಮ್ದೊಂದು ಮೊಬೈಲ್ ನಂಬರ್ಗೆ ಒಂದು OTP ಅನ್ನು ಹೋಗಿರುತ್ತೆ. ಆ OTP ಅನ್ನು ನೀವು ಇಲ್ಲಿ ಎಂಟರ್ ಮಾಡಿ, ಆನಂತರ ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ OTP ವೆರಿಫೈಡ್ ಸಕ್ಸಸ್ಫುಲ್ ಅಂತೇಳಿ ಬಂದಿದೆ ನೋಡಿ. ಆನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನೋಡಿ ಇಲ್ಲಿ ಸಕ್ಸಸ್ಫುಲ್ಲಿ ಅಪ್ಡೇಟ್ ಲೈಸೆನ್ಸ್ ನಂಬರ್ ಕೂಡ ಬಂದಿದೆ. ಇದಕ್ಕೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಅಂತೇಳಿ ಬಂದಿದೆ ನೋಡಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೂಡ ಶೋ ಆಗ್ತಾ ಇದೆ. ಈ ರೀತಿಯಾಗಿ ನಾವು ನಮ್ಮ ಲೈಸೆನ್ಸ್ಗೆ ಒಂದು ಮೊಬೈಲ್ ನಂಬರ್ ಅನ್ನು ಲಿಂಕ್ ಮಾಡುವುದನ್ನು ನಾವು ಯಾವುದೇ ಒಂದು ಆನ್ಲೈನ್ ಸೆಂಟರ್ಗೆ ಹೋಗದೆ ಮನೆಯಿಂದಲೇ ಮಾಡಲಿಕ್ಕೆ ಬರುತ್ತೆ. ಈ ವಿಡಿಯೋದ ಮುಖಾಂತರ ನೀವು ನಿಮ್ಮ ಲೈಸೆನ್ಸ್ಗೆ ಒಂದು ಮೊಬೈಲ್ ಸಂಖ್ಯೆಯನ್ನು ಇಲ್ಲಿಂದ ರಿಜಿಸ್ಟರ್ ಮಾಡಿ. ಗೆಳೆಯರೆ, ನೀವೇನಾದರೂ ಆನ್ಲೈನ್ ಅಪ್ಲಿಕೇಶನ್ಸ್ಗಳ ಬಗ್ಗೆ ತಿಳಿದುಕೊಳ್ಳಲು www.sanjeevkarai.com ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿ. ನೀವು ಈ ಒಂದು ವೆಬ್ಸೈಟ್ದಲ್ಲಿ ಇರತಕ್ಕಂಥ ಕೋರ್ಸ್ ಅನ್ನು ಒನ್ ಟೈಮ್ ಪರ್ಚೇಸ್ ಮಾಡಿದರೆ ನೀವು ಲೈಫ್ ಟೈಮ್ ಆಗಿ ಯಾವುದೇ ಒಂದು ಆನ್ಲೈನ್ ಸೆಂಟರ್ಗೆ ಹೋಗದೆ ನೀವು ನಿಮ್ಮ ಮೊಬೈಲ್ ಮುಖಾಂತರನೇ ಅಪ್ಲಿಕೇಶನ್ ಅನ್ನು ಹಾಕುವುದನ್ನು ಕಲಿಯಬಹುದು. ಹಾಗೆಯೇ ಗೆಳೆಯರೆ, ನೀವೇನಾದರೂ ನಿಮ್ಮ ವೆಹಿಕಲ್ಸ್ ಒಂದು ಇನ್ಶೂರೆನ್ಸ್ ಅನ್ನು ರಿನ್ಯೂವಲ್ ಮಾಡಿಕೊಳ್ಳಬೇಕಾದರೆ www.sanjeevkarai.com ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಫಿಲ್ ಮಾಡಿದರೆ ವಿತಿನ್ 1 ಅವರ್ದಲ್ಲಿ ನಿಮ್ಮ ಇನ್ಶೂರೆನ್ಸ್ ಅನ್ನು ಮಾಡಿಕೊಡಲಾಗುವುದು. ಈ ವಿಡಿಯೋವನ್ನು ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆಯೇ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ದಲ್ಲಿ ಕಮೆಂಟ್ ಮಾಡಿ, ಅಥವಾ ನೀವು ಫೋನ್ ಮುಖಾಂತರ ಕೂಡ ಕೇಳಬಹುದು. ಈ ವಿಡಿಯೋವನ್ನು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅನ್ಕೊಳ್ತೀನಿ. ಈ ರೀತಿಯಾದ ಹೊಸ ವಿಡಿಯೋಸ್ಗಳನ್ನು ಈ ಒಂದು SK Tech ಯೂಟ್ಯೂಬ್ ಚಾನಲ್ದಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಅದರದ್ದು ಒಂದು ನೋಟಿಫಿಕೇಶನ್ ಬರುವಗೋಸ್ಕರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಗೆಳೆಯರೆ, ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಬಾಯ್ ಬಾಯ್.